ಬೇಕು ನೀರು ಬೇಕು ಬೇಕೇ ಬೇಕು ನೀರು ಬೇಕು ಧಿಕ್ಕಾರ ಧಿಕ್ಕಾರ ಆಡಳಿತ ವರ್ಗಕ್ಕೆ ಧಿಕ್ಕಾರ ಯಾರು ಚೆನ್ನಾಗಿ ಬಳಸಕ್ಕಿಲ್ಲ ಇವರು ಕೊಡ್ತಾರೆ ಅನ್ಕೊಳ್ಳಿ ಒಂದೊಂದು ದಿನ ಮಕ್ಕಳು ನೀರು ಮೆಂಬರ್ಗಳು ಅಂತ ಒಂದು ಗ್ರಾಮ ಒಳ್ಳೆ ಕಂದಾಯ ಕಲೆಕ್ಷನ್ ಆಗದೆ ನಮ್ಮ ರಾಯಸಮುದ್ರ ಗ್ರಾಮದಲ್ಲಿ ಅಂಥ ಗ್ರಾಮಕ್ಕೆ ಇವತ್ತು ಕುಡಿಯೋಕ್ಕೆ ನೀರಿನ ಪರಿಸ್ಥಿತಿ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಅಭಾವ ಇದೆ. ಆದರೆ ಈ ಅಭಾವನ ಇದುವರೆಗೂ ಕೂಡ ನೀಗ್ಸೋಕ್ಕೆ ಯಾರೂ ಕೂಡ ಬಂದು ಒಬ್ಬ ಅಧಿಕಾರಿಯಲ್ಲಿ ನಿಂತ್ಕೊಂಡು ಏನು ಪ್ರಾಬ್ಲಮ್ ಆಗಿದೆ, ಎಲ್ಲಿ ಯಾತವ್ ಏನು ತೊಂದರೆ ಆಗಿದೆ ಅಂತ ಕೇಳಲಿಕ್ಕೆ ಪಂಚಾಯತಿ ಒಳಗಡೆ ಇರೋಂಥ ಅಧಿಕಾರಿ ಒಬ್ಬರು ಕೂಡ ಬಂದು ಏನು ಮಾಡ್ತಾ ಇಲ್ಲ. ಅದನ್ನು ನಾವು ಕೂಡ ಶಾಸಕರ ಗಮನಕ್ಕೆ ಹಾಕಿದ್ದೀವಿ. ನಮಗೆ ನೀರು ಬರ್ತಾ ಇಲ್ಲ, ನಮಗೆ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ ಅಂತ. ಮೊನ್ನೆನೂ ಕೂಡ ನಾನು ಮುರುಕಟ್ಟಮ್ಮನ ದೇವಸ್ಥಾನಕ್ಕೆ ಬಂದಾಗ ಶಾಸಕರಿಗೆ ಅವ್ರ ಗಮನಕ್ಕೆ ಹಾಕ್ತೆ. ಅದಕ್ಕಿಂತ ಮುಂಚೆನೂ ಕೂಡ ಗಮನಕ್ಕೆ ಹಾಕಿದ್ದೀನಿ. ಹಾಗಾಗಿ ಅವರು ಯಾವುದೋ ಬೋರ್ವೆಲ್ ವ್ಯವಸ್ಥೆ ಮಾಡಿ ಇದರಿಂದ ಕಲೆಕ್ಷನ್ ಮಾಡಿ ಕೊಡಿಸ್ತೀನಿ ಅಂತ ಶಾಸಕರು ಕೂಡ ಹೇಳಿದರು. ಆದರೂ ಕೂಡ ಕಲೆಕ್ಷನ್ ಮಾಡಿ ಕೊಟ್ಟರು ಕೂಡ 7 ದಿವಸಕ್ಕೆ 8 ದಿವಸಕ್ಕೆ ಒಂದ್ಸತಿ ಬಿಟ್ಟರೆ ಯಾವುದೋ ಒಂದು 2-3 ನಲ್ಲಿಗೆ ನೀರು ಬರ್ತವೆ, ಬಾಕಿ ನಲ್ಲಿಗೆ ಯಾವಕ್ಕೂ ನೀರು ಬರೋದಿಲ್ಲ. ಹಾಗಾಗಿ ಈ ಥರ ಅಭಾವ ನಮಗೆ ಎಷ್ಟು ದಿವಸ ಇದೆ ನಾವು ಮಾಡ್ಕೊಂಡು ಹೋಗೋದು ಅನ್ನೋ ಲೆಕ್ಕಾಚಾರಕ್ಕೆ ನಾವೀಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಪಂಚಾಯತಿಲಿ ಇವಾಗ ಬಂದಿಲ್ಲಿ ಕೂತಿದ್ದೀವಿ. ಇದೇ ನಮ್ಮ ಶಾಸಕರ ಗ್ರಾಮನೂ ಕೂಡ ಇದೇ ಗ್ರಾಮ. ಹಾಗಾಗಿ ನಾವಿಲ್ಲೇ ಇದೇ ಪಂಚಾಯತಿಂದ ಬಂದು ಕೂತಿದ್ದೀವಿ. ನಮಗೆ ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸೋವರೆಗೂ ಕೂಡ ನಾವು ಈ ಪಂಚಾಯತಿ ಬಿಟ್ಟು ಹೋಗಲ್ಲ. ಶಾಸಕರು ಬಂದು ನಮ್ಗೆ ಏನಾದರೂ ಒಂದು ಪರಿಹಾರ ನಮ್ಗೆ ಕೊಡಬೇಕು. ಆ ಪರಿಹಾರ ಕೊಡೋ ತನಕ ನಾವು ಅವ್ರು ಏನಾದರೂ ಒಂದು ನಮ್ಗೆ ಹೇಳಿ ನಮ್ಗೆ ನಾನು ನೀರು ಇವತ್ತೇ ಕೊಡಿಸ್ಕೊಡ್ತೀನಿ ಅಂತಾರೋ ಇಲ್ಲ ರಾತ್ರಿಗೆ ಕೊಡಿಸ್ಕೊಡ್ತೀನಿ ಅಂತಾರೋ ಅವ್ರು ಬಂದು ಹೇಳೋ ತನಕ ನಾವು ಪಂಚಾಯತಿ ಬಿಟ್ಟು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.